ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ TET 2022ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಬನ್ನಿ. 136ನೇ ಪ್ರಶ್ನೆ ಬೋಧನಾ ವಿಧಾನಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದ್ದು, ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆಯುವ ಮೌಲ್ಯ ಅಂತ ಪ್ರಶ್ನೆ ಇದೆ. ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಯಾವ ಒಂದು ಮೌಲ್ಯ ಬೆಳೆಯುತ್ತದೆ ಅಂದರೆ, ಒಂದನೇ ಆಪ್ಷನ್ ನಾಯಕತ್ವ, ಎರಡನೇ ಆಪ್ಷನ್ ವಿಶ್ವಭಾತೃತ್ವ, ಮೂರನೇ ಆಪ್ಷನ್ ಸಹಕಾರ, ನಾಲ್ಕನೇ ಆಪ್ಷನ್ ಸಹೋದರತ್ವ. ಸೊ ಇದರಲ್ಲಿ ಸರಿಯಾದ ಉತ್ತರವೆಂದರೆ ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸಿ ಬೆಳೆಯುವ ಮೌಲ್ಯವೆಂದರೆ ವಿಶ್ವಭಾತೃತ್ವ. ಇದು ಸರಿಯಾದ ಉತ್ತರ, ಆಪ್ಷನ್ 2. 137ನೇ ಪ್ರಶ್ನೆ, ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತದೆ ಅನ್ನೋದು ಪ್ರಶ್ನೆ. ಆಲಿಸುವ ಅಂದರೆ ಕೇಳುವುದು, ವೀಕ್ಷಿಸುವ ಅಂದರೆ ನೋಡುವುದು. ಕೇಳುವ ಮತ್ತು ನೋಡುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತದೆ. ಯಾವ ಒಂದು ಅಂಶದಿಂದ ನಾವು ಕೇಳುವ ಮತ್ತು ನೋಡುವುದು ಆಗುತ್ತದೆ ಅನ್ನೋದು ಪ್ರಶ್ನೆ. ಇಲ್ಲಿ ಆಪ್ಷನ್ಗಳಲ್ಲಿ ಕಪ್ಪು ಹಲಗೆ, ರೇಡಿಯೋ, ಧ್ವನಿಮುದ್ರಿಕೆ, ಸೀಮೆ ಸುಣ್ಣ ಅಂತ ಆಪ್ಷನ್ಗಳಿವೆ. ಈ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರವೆಂದರೆ ಕಪ್ಪು ಹಲಗೆ. ಏಕೆಂದರೆ ಕಪ್ಪು ಹಲಗೆ ಮೇಲೆ ಬರೆದಿರ್ತಕ್ಕಂಥ ಅಕ್ಷರಗಳನ್ನು, ಪದಗಳನ್ನು ನಾವು ಓದಲೂಬಹುದು, ನೋಡಬಹುದು ಮತ್ತು ಓದಿದ್ದನ್ನು ಕೇಳಬಹುದು. ಆದರೆ ಧ್ವನಿಮುದ್ರಿಕೆ ಅಂದರೆ ಟೇಪ್ ರೆಕಾರ್ಡರಲ್ಲಿರೋದನ್ನು ನಾವು ಕೇಳಬಹುದು, ಬಟ್ ನೋಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅದು ಸರಿಯಾದ ಉತ್ತರ ಅಲ್ಲ. ರೇಡಿಯೋವನ್ನು ಕೂಡ ಅದರಲ್ಲಿರ್ತಕ್ಕಂಥದ್ದನ್ನು, ವಿಷಯಗಳನ್ನು ಕೇಳಬಹುದು, ವಿನಃ ನೋಡುವುದಕ್ಕೆ ಆಗುವುದಿಲ್ಲ ಆ ಪದಗಳನ್ನು. ಸೊ ಹಾಗಾಗಿ ಅದು ಸರಿಯಾದ ಉತ್ತರವಲ್ಲ. ಸೀಮೆ ಸುಣ್ಣ ಕೂಡ ಅದು ಕೂಡ ಸರಿಯಾದ ಉತ್ತರವಲ್ಲ. ಮುಂದಿನ ಪ್ರಶ್ನೆ 138ನೇ ಪ್ರಶ್ನೆ, ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವ ತಂತ್ರ ಅಂತ ಪ್ರಶ್ನೆ ಇದೆ. ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವ ತಂತ್ರವೆಂದರೆ ಅನುಕರಣ ಬೋಧನೆ. ಇದು ಸರಿಯಾದ ಉತ್ತರ. ಇಲ್ಲಿ ನಾವು ಪಾತ್ರಗಳನ್ನು ಅಭಿನಯಿಸುವುದನ್ನು ನೋಡಿ ಅನುಕರಣೆಯನ್ನು ಮಾಡ್ತೀವಿ. ಸೊ ಇದು ಸರಿಯಾದ ಉತ್ತರ. 139ನೇ ಪ್ರಶ್ನೆ, ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನೊಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ. ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಎಂದು ಹೇಳಿದರು ಬಾಸಿಂಗ್ NL. ಸೊ ಹಾಗಾಗಿ ಇದು ಸರಿಯಾದ ಉತ್ತರವೆಂದರೆ ಬಾಸಿಂಗ್ NL. ಈ ಹೇಳಿಕೆಯನ್ನು ನೀಡಿದವರು ಬಾಸಿಂಗ್ NL. 139ನೇ ಪ್ರಶ್ನೆ, ಬೋಧನಾ ವಿನ್ಯಾಸದ ಸರಿಯಾದ ಹಂತಗಳು ಅನ್ನೋದು ಪ್ರಶ್ನೆ. ಬೋಧನಾ ವಿನ್ಯಾಸದ ಸರಿಯಾದ ಹಂತಗಳೆಂದರೆ, ಬೋಧನಾ ವಿನ್ಯಾಸದಲ್ಲಿ ನಾವು ಮೊದಲು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ವಿಶ್ಲೇಷಣೆ ಅನ್ನೋದರಲ್ಲಿ 2 ವಿಶ್ಲೇಷಣೆಗಳಿವೆ. ವಿಶ್ಲೇಷಣೆಯನ್ನು ಮಾಡಿ ವಿನ್ಯಾಸ ಮಾಡಬೇಕಾಗುತ್ತೆ. ವಿನ್ಯಾಸ ಮಾಡಿದ ನಂತರ ಅಭಿವೃದ್ಧಿಯ ನಂತರ ಅನುಷ್ಠಾನದ ನಂತರ ಮೌಲ್ಯಮಾಪನ. 140ನೇ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರವೆಂದರೆ 3ನೇ ಆಪ್ಷನ್. ಗುರಿ ಮತ್ತು ಉದ್ದೇಶಗಳ ನಡುವಿನ ಕೊಂಡಿಯಾಗಿರುವುದು ಬೋಧನಾ ವಿಧಾನಗಳಲ್ಲಿ ನಾವು ಮೊದಲು ಉದ್ದೇಶಗಳನ್ನು ಇಟ್ಟುಕೊಂಡು ಗುರಿಯನ್ನು ಸಾಧಿಸಬೇಕಾಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರವೆಂದರೆ ಬೋಧನಾ ವಿಧಾನ. 142ನೇ ಪ್ರಶ್ನೆ, ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿಗಿರುವ ಪರ್ಯಾಯ ಅನ್ನೋದು ಪ್ರಶ್ನೆ. ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸಲು ನಮಗೆ ಬೇಕಾಗಿರುವಂಥ ಒಂದು ಕಲಿಕೆ ಅಂದರೆ ಸಹಕಾರ ಕಲಿಕೆ. ಇದು ಸರಿಯಾದ ಉತ್ತರ, ಸಹಕಾರ ಕಲಿಕೆ. ಅನುಗಮನ ನಿಗಮನ ಪದ್ಧತಿಯನ್ನು ಉಪಯೋಗ ಮಾಡುವ ಮೂಲಾಂಶವನ್ನು ಈ ಕೌಶಲದಲ್ಲಿ ಬಳಸಲಾಗುತ್ತದೆ. 1ನೇ ಆಪ್ಷನ್ ಪ್ರಶ್ನಾ ಕೌಶಲ, 2ನೇದು ಪೀಠಿಕಾ ಕೌಶಲ, 3ನೇದು ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ, 4ನೇದು ಪ್ರಚೋದನಾ ಬದಲಾವಣೆ ಕೌಶಲ. ಸೊ ಇಲ್ಲಿ ಅನುಗಮನ ಮತ್ತು ನಿಗಮನ ಪದ್ಧತಿ ಅಂದರೆ ಏನು ಅಂತ ನಾವು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕಾದ ವಿಷಯವಾಗಿದ್ದು, ಅನುಗಮನ ಎಂದರೆ ಉದಾಹರಣೆಯಿಂದ ಸೂತ್ರದ ಕಡೆಗೆ ಚಲಿಸುವುದು, ಹಾಗೆಯೇ ಸರಳದಿಂದ ಕಠಿಣತೆಯ ಕಡೆಗೆ ಚಲಿಸುವುದು.
ಸೊ ಹಾಗಾಗಿ ಅನುಗಮನ ಮತ್ತು ನಿಗಮನ ಪದ್ಧತಿ ಅನುಗಮನ ಪದ್ಧತಿಗೆ ವಿರುದ್ಧವಾಗಿದ್ದು, ನಿಗಮನ ಪದ್ಧತಿ ಎಂದರೆ ಸೂತ್ರದಿಂದ ಉದಾಹರಣೆಯ ಕಡೆಗೆ ಚಲಿಸುವುದು, ಅಮೂರ್ತದಿಂದ ಮೂರ್ತದ ಕಡೆಗೆ ಚಲಿಸುವುದು. ಸೊ ಹಾಗಾಗಿ ಇಲ್ಲಿ ಉದಾಹರಣೆ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಕೊಟ್ಟಿರೋದು ಇದು ಒಂದೇ ಉದಾಹರಣೆಗಳಿಂದ ದೃಷ್ಟಾಂತೀಕರಿಸುವ ಒಂದು ಕೌಶಲ. ಅನುಗಮನ ನಿಗಮನದ ಪದ್ಧತಿಯನ್ನು ಉಪಯೋಗ ಮಾಡುವ ಮೂಲಾಂಶದ ಬಗ್ಗೆ ಈ ಒಂದು ಕೌಶಲವನ್ನು ಬಳಸಲಾಗುತ್ತದೆ. 144ನೇ ಪ್ರಶ್ನೆ, ಇದು ಒಂದು ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ. ಆಪ್ಷನ್ಗಳಲ್ಲಿ ಅನುಬೋಧನೆ, ರೂಢಿ ಬೋಧನೆ, ಗುಂಪು ಬೋಧನೆ, ಪರಿಹಾರ ಬೋಧನೆ ಅಂತ ಇದೆ. ಇಲ್ಲಿ ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ ಅಂತ ನಾವು ಪ್ರಶ್ನೆ ಇದೆ. ಬೋಧನಾ ತಂತ್ರವಿರುವ ಈ ಅಂಶಗಳು ರೂಢಿ ಬೋಧನೆ, ಗುಂಪು ಬೋಧನೆ, ಪರಿಹಾರ ಬೋಧನೆ, ಈ ಮೂರು ಆಯ್ಕೆಗಳನ್ನು ನಾವು ಬೋಧನಾ ತಂತ್ರದಲ್ಲಿ ಬಳಸುತ್ತೇವೆ. ಅನುಬೋಧನೆ ಅನ್ನೋದು ತರಬೇತಿ ತಂತ್ರ ಅದು. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಅನುಬೋಧನೆ. 146ನೇ ಪ್ರಶ್ನೆ, ಆಡಳಿತದ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸುವ ಪಟ ಅಂತ ಇದೆ. ಆಡಳಿತದ ಸಂಘಟನೆ ಮತ್ತು ಕಾರ್ಯಗಳನ್ನು ಸಂಬಂಧಿಸಿ ತೋರಿಸುವ ಒಂದು ಪಟವೆಂದರೆ ಹರಿವು ಪಟ. ಇದು ಸರಿಯಾದ ಉತ್ತರ. ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ತೋರಿಸುವಂತಹ ಭೂಪಟದ ವಿಧ ಎಂದರೆ, ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ತೋರಿಸುವ ಒಂದು ಭೂಪಟದ ವಿಧ ಅಂದರೆ ತಗ್ಗುದಿಣ್ಣೆ ಭೂಪಟ. 148ನೇ ಪ್ರಶ್ನೆ, ಇವುಗಳನ್ನು ಸಾಹಿತ್ಯಿಕ ಮೂಲಾಧಾರಗಳೆಂದು ಗುರುತಿಸಲಾಗಿದೆ. ಸಾಹಿತ್ಯಿಕ ಆಧಾರಗಳಲ್ಲಿ ಎರಡು ಪ್ರಕಾರ, ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಅಂತ ಬರ್ತವೆ. ಸೊ ಹಾಗಾಗಿ 148ನೇ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಧಾರ್ಮಿಕ, ಜಾತ್ಯತೀತ, ವಿದೇಶಿ. 149ನೇ ಪ್ರಶ್ನೆ, ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದ ಒಂದು ಸಂಶೋಧನೆ ಅಂದರೆ, ಇಲ್ಲಿ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದ ಒಂದು ಸಂಶೋಧನೆ ಅಂದರೆ ಅದು ಕ್ರಿಯಾ ಸಂಶೋಧನೆ. ಸೊ ಹಾಗಾಗಿ ಸರಿಯಾದ ಉತ್ತರ ಕ್ರಿಯಾ ಸಂಶೋಧನೆ. 150ನೇ ಪ್ರಶ್ನೆ, ಪ್ರಬಂಧ ಮಾದರಿಯ ಪ್ರಶ್ನೆಯ ಒಂದು ಮಿತಿ ಅಂದರೆ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶವನ್ನು ಕಲ್ಪಿಸಿದೆ. ಇದು ಸರಿಯಾದ ಉತ್ತರ. ನಮಸ್ಕಾರಗಳು.